25 ವರ್ಷದಿಂದ ಪಾಪ ಹೋರಾಟ ಮಾಡ್ತಾಯಿದ್ರು. ಹಿಂದೆ ತುಂಬ ಸರಿ ತಹಸೀಲ್ದಾರ್ ಆಫೀಸು, MLAಗಳ ಮನೆ, ಅದು ಇದು ಎಲ್ಲ ಓಡಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ಸಾಗರೋಪದಲ್ಲಿ ಕೆಲಸ ಮಾಡಿ ಪಂಚಾಯತಿಯವರು ಮತ್ತು ನಾನು ಮಾಡಿ ಈಗ 120 ಸೈಟ್ ಕೊಡೋದಕ್ಕೆ ಈಗ ಆಲ್ರೆಡಿ 80 ಹಕ್ಕುಪತ್ರ ರೆಡಿ ಇದೆ. ಇನ್ನು 120ರಲ್ಲಿ ಒಂದು ಕೆಲವೊಬ್ಬರು ಡಾಕ್ಯುಮೆಂಟ್ಸ್ಗಳು ಬೇಕು, ಅದನ್ನು ಸೇರಿಸಿ ಒಂದು ತಿಂಗಳಲ್ಲಿ ಹಕ್ಕುಪತ್ರ ಕೊಡ್ತೀವಿ. ಈ ಬಡಾವಣೆಗೆ ಈ ಏನಂದರೆ ಆಶ್ರಯ ಮನೆ ಅಂತ ಹೇಳಿದ್ರೆ ಹೆಂಗೆಂಗೋ ಬಡಾವಣೆಗಳು ಮಾಡ್ತಾರೆ. ಇಡೀ ರಾಜ್ಯಕ್ಕೆ ಮಾದರಿ ಆಗೋ ರೀತಿ ಬಡಾವಣೆಯನ್ನು 50 ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದೀನಿ, ವಿಶೇಷ ಅನುದಾನನ. ಇಲ್ಲಿ ಭಾಳ ಖಾಸಗಿಯವ್ರು ಲೇಔಟ್ ಹೆಂಗೆ ಮಾಡ್ತಾರೆ ಆ ರೀತಿ ವಿಂಗಡಣೆ ಮಾಡಿ, ಚರಂಡಿ ಮಾಡಿ, ರಸ್ತೆ ಮಾಡಿ, ಬಡವರ ಖಾಸಗಿ ಇದು ಕೂಡ ಇದು ಆಶ್ರಯ ಮನೆ ಕೂಡ ಖಾಸಗಿಯವರೇ ನಾಚಬೇಕು, ಆ ರೀತಿ ಇದನ್ನು ಅಭಿವೃದ್ಧಿ ಮಾಡಿಕೊಡ್ತೀನಿ. ಆ ಥರ ಅಂತೇನಲ್ಲ, ಎಲ್ಲರಿಗೂ ಒತ್ತುವರಿ ಮಾಡ್ಕೊಂಡವ್ರಿಗೆ ಅಂತಲ್ಲ. ಈಗ ಎಕ್ಸಾಂಪಲ್ಲು ನಿಮಗೆ 1 ಎಕರೆ ಸ್ಯಾಂಕ್ಷನ್ ಆಗಿ 2 ಎಕರೆಲಿದ್ದರೆ 1 ಎಕರೆ ಬಿಡಿ. ಸರ್ಕಾರಿ ಜಾಗಗಳು ಬಡವರಿಗೆ ಮತ್ತು ಸರ್ಕಾರಿ ಕಟ್ಟಡ ಕಟ್ಟೋಕ್ಕೆ, ಆಸ್ಪತ್ರೆ ಕಟ್ಟೋಕ್ಕೆ ಅವಶ್ಯಕತೆ ಇದೆ, ಅದನ್ನು ನಾನು ಹೇಳ್ತೇನೆ. ಅವ್ರ ಲೆಕ್ಕ ಕೇಳ್ಕೊಂಡೇ ಇರಲಿ, ಇನ್ನೂ 3 ವರ್ಷ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಅವ್ರು ಕೇಳ್ತಾ ಇರಬೇಕು. ಅವ್ರು ಕೇಳ್ದಷ್ಟು ನಮಗೆ ಇನ್ನೂ ಅವ್ರ ಲೆಕ್ಕ ಕೇಳ್ಬಿಡ್ತಾರೆ ಅಂತ ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನಷ್ಟು ಫಂಡ್ ತರೋದಕ್ಕೆ ಕೇಳ್ತಾರೆ, ನೋ ಪ್ರಾಬ್ಲಮ್. ಅದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬ ಕೊನೆಯ ಪ್ರಜೆಗೂ ಕೂಡ ಹಕ್ಕಿದೆ. ನಿನ್ನ ಅವಧಿಯಲ್ಲಿ ಏನಾಗಿದೆ ಅಂತ ಕೇಳೋ ಹಕ್ಕಿದೆ. ಅದ್ರ ನಾನು ನಕಾರಾತ್ಮಕ ತಗೊಳ್ಳಲ್ಲ, ಸಕಾರಾತ್ಮಕವಾಗಿ ತಗೊಳ್ತೀನಿ. ಅವ್ರ ಲೆಕ್ಕ ಕೇಳ್ತಾರಲ್ಲ ಅನ್ನೋ ಸಂತೋಷದಿಂದ ಇನ್ನಷ್ಟು ಕೆಲಸವನ್ನು ಸಾಗರೋಪದಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತೀನಿ. ಆ ಟೈಮಲ್ಲಿ ಒಂದು ಚರ್ಚೆ ನಡೀತಾ ಇದೆ ಸರ್, 8,000 ಕೋಟಿ ಅಂತ ಹೇಳ್ತಿದ್ರು, ಆದರೆ ಅದ್ರ ಲೆಕ್ಕ ಇಲ್ಲ, ಬಟ್ ಈಗೆಲ್ಲ ಕೇಳ್ತಾ ಇದ್ದಾರಲ್ಲ. ನಾನು ಒಂದೇ ಒಂದು ಹೇಳ್ತೀನಿ, ನನ್ನ ಕ್ಷೇತ್ರದ್ದು ಜಾಸ್ತಿ ಎಲ್ಲ ಹೇಳೋದು ಬೇಡ. ಅಂಪಾಪುರ ಪವರ್ ಸ್ಟೇಷನ್ 1,000 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ, ಒಂದೇ ಕೆಲಸ. ಆ ಪವರ್ ಸ್ಟೇಷನನ್ನು ಹಾಕಿದ್ರೆ ಮಂಡ್ಯ ಜಿಲ್ಲೆಗೆ ಇಂಟರಪ್ಟ್ ಆಗಿ 24 hour ವಿದ್ಯುತ್ತನ್ನು ಕೊಡ್ಬೋದು. ಈ ಥರ ರೋಡು ಎಲ್ಲ ಸರ್ಕಾರಗಳು ಮಾಡುತ್ತೆ, ಶಾಲಾ ಅಭಿವೃದ್ಧಿ ಎಲ್ಲ ಸರ್ಕಾರ ಮಾಡುತ್ತೆ. ಈ ಥರ 100 ವರ್ಷ 200 ವರ್ಷಕ್ಕೆ ಆಗುವಂಥ ಒಂದು ಕೆಲಸದ್ದು ಒಂದೇ ಒಂದು ಹೇಳಿದ್ದೀನಿ ನಾನು. ಅವ್ರು ಏನು ಮಾಡಿದ್ರು ಅಂತ ನಾನು ಕೇಳೋಷ್ಟು ದೊಡ್ಡವನಲ್ಲ. ಅವರು 2 ಸರಿ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಸಚಿವರು, ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಸುಪುತ್ರರು ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು, ನಾನೊಂದು ಸಣ್ಣ ತಾಲೂಕಿನ ಶಾಸಕ. ನನಗೆ ಅಷ್ಟು ಶಕ್ತಿ ಇಲ್ಲ. ಅವರ ಜನ ಕೇಳ್ತಾ ಇದ್ದಾರೆ ಸರ್, ಆಗ 8,000 ಕೋಟಿ ಅಂತ ಹೇಳ್ತಿದ್ರು, ಅದಕ್ಕೂ ಇದಕ್ಕೂ ತಾಳೆ ಆಗ್ತಾ ಇದ್ದಾರೆ, ಅದನ್ನ ಲೆಕ್ಕ ಇಟ್ಟಿದ್ದಾರೆ ಅವರು. ತುಂಬ ದೊಡ್ಡವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ, ಕೇಂದ್ರದ ಉಕ್ಕು ಮತ್ತು ಕೈಗಾರಿಕೆ ಸಚಿವರು. ನಾನು ಅಷ್ಟು ಅವ್ರ ಹತ್ರ ಚಾಲೆಂಜ್ ಮಾಡೋಷ್ಟು ದೊಡ್ಡವನಲ್ಲ. ನಾನು ಏನು ತಂದಿದ್ದೀನಿ ಅನ್ನೋದು ಮಾತ್ರ ನನಗೆ, ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಜನ ನೋಡ್ಕೊಳ್ಳಿ. ನಾನು ಅವ್ರನ್ನೆಲ್ಲ ಲೆಕ್ಕ ಕೇಳೋಷ್ಟು ದೊಡ್ಡವನಲ್ಲ. ಕೇಳೋ ಸಂದರ್ಭ ಬಂದಾಗ ಜನ ಕೇಳ್ತಾರೆ. ಈಗ ನಾವು ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಾಗ ಮಾತಲ್ಲೇ ನಾವು ಅವ್ರ ಮೇಲೆ ಹೋಗೋ ಬದಲು ನಾವು ಕೆಲಸ ಮಾಡೋಣ ಅನ್ನೋದು ನನ್ನ ಭಾವನೆ. ಅದೇ ಹೇಳೋದಲ್ಲ, 25 ಕೋಟಿ ಕೊಡ್ತೀನಿ ಅಂತ 20 ಲಕ್ಷ ಕೊಟ್ಟು ನಡೆದ ಸರ್ಕಾರ ಅಲ್ಲ ನಮ್ಮದು. ಹೇಳೋದನ್ನ ಈಗ 50 ಲಕ್ಷ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಲೇಔಟ್ ಹೆಂಗೆ ಮಾಡಿರ್ತೀವಿ ಅಂತ ನಿಮ್ಮೊಂದು 6 ತಿಂಗಳು ಬಿಟ್ಟು ನಿಮ್ಮನ್ನೇ ಕರ್ಕೊಂಬಂದು ತೋರಿಸ್ತೀವಿ. ಅದು ನಮ್ಮ ಸರ್ಕಾರ. ಈ ಹಿಂದೆ ಹೋಗಿ ಈಗ ಜಸ್ಟ್ ಹಿಂದೆಗಡೆ ಹೋಗಿ ನೀವು ಅದನ್ನು ಇಂಟರ್ನ್ಯಾಷನಲ್ ಹೈವೇ ಅಂತ ಕರೀತಾರೆ. ಆ ಥರ 20 ಕೋಟಿಯಲ್ಲಿ ಒಂದು ಸಣ್ಣ ಹಳ್ಳಿಲಿ ಮಾಡಿದ್ದೀವಿ ರೀ ಹೈವೇಯನ್ನು. ನೀವು ಒಂದು ರೌಂಡ್ ಹೋಗಿ ಬನ್ನಿ ಹೈವೇ. ಇದರಿಂದ ಮೊದಲೆಲ್ಲ ಬಸರಾಳಿಗೆ ಹೋಗ್ಬೇಕಾದ್ರೆ 1 hour ಆಗೋದು, 20 ನಿಮಿಷಕ್ಕೆ ಇಳಿಸಿದ್ದೀವಿ ಪ್ರಯಾಣನ. ಓನ್ಲಿ 20 minutes ಮಂಡ್ಯ ಟು ಬಸರಾಳಿಗೆ 20 minutes ಪ್ರಯಾಣನ 40 ನಿಮಿಷ ಕಡಿಮೆ ಮಾಡಿದ್ದೀವಿ. ಇದು ನಮ್ಮ ಸಾಧನೆ. ಮತ್ತು ನೀವು ಬಸರಾಳ್ ಮೇಲ್ಗಡೆ ಭಾಗಕ್ಕೆ ರೋಡ್ಗಳೇ ಇರಲಿಲ್ಲ. ಈಗ ಒಂದು ಮಿನಿಮಮ್ 40 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಎಲ್ಲ ರಸ್ತೆ ಆಗ್ತಾಯಿದೆ, ಜನಗಳು ಓಡಾಡ್ತಾರಲ್ಲ, ಅದು ನಮ್ಮ ಕೆಲಸ, ಸಾಧನೆ ಅಲ್ಲ, ನಮ್ಮ ಶಕ್ತಿ ಕೆಲಸ. ನಾವು ಬೇರೆಯವ್ರನ್ನ ಲೆಕ್ಕ ಕೇಳೋಕ್ಕೆ ಹೋಗೋದೇ ಇಲ್ಲ. ನೋಡೋಣ ಅಮೇರಿಕ ಕಂಪ್ನಿ ಯಾವಾಗ ಸ್ಥಾಪನೆ ಆಗುತ್ತೆ ನೋಡಿ. ನಿಮ್ಮನ್ನೆಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿ ತಂದಿದ್ದೀವಿ, ಅವ್ರು ಮೊನ್ನೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ಉದ್ಘಾಟನೆ ಕರಿತೀನಿ. ನಾನು ಅವಾಗಲೇ ಹೇಳಿದ್ದೀನಿ, ಇಲ್ಲಿ ಉತ್ತರ ಕೊಟ್ಟು ನಮ್ಮ ನಿರುದ್ಯೋಗಿ ಯುವಕರ ಬಾಳಿಗೆ ನಾನು ತೊಂದರೆ ಆಗಲ್ಲ. ನಾನು ಸ್ವಾಗತ ಮಾಡ್ತೀನಿ ಅವ್ರನ್ನ ತರಲಿ ಅಂತ. ನಾನು ಈಗ 450 ಉದ್ಯೋಗನ ಸೃಷ್ಟಿ ಮಾಡಬೇಕಲ್ಲ,
ಸಾಫ್ಟ್ವೇರ್ ಓದಿರೋರಿಗೆ ಕೆಲಸ ಆಗುತ್ತಲ್ಲ ಇಂಜಿನಿಯರ್ಗಳಿಗೆ, ಅದು ನನ್ನ ಕೆಲಸ ಮಾಡಬೇಕು, ಪೈಪೋಟಿ ಮಾಡಬಾರ್ದು ಅನ್ನೋದು ನನ್ನ ನಿರ್ಧಾರ. ಯಾವುದದು? ಅದು ಇನ್ನು ಇವಾಗ ಮಾಡಿದ್ದಾರೆ ಅವರು. ಇಂಟೀರಿಯರ್ ನಡಿಬೇಕಾದ್ರೆ ನಿಮ್ಮ ಪ್ರೆಸ್ ಮೀಟ್ ಕರೀತಾರೆ ಅವರೇನೆ, ಅವಾಗ ನಿಮ್ಮನ್ನು ಕರಿತೀವಿ. ಅಂದ್ರೆ ಕೆಲಸದ ಮುಖ ಉತ್ತರ ಕೊಡ್ತೀರಾ ಸರ್? ಅಷ್ಟೇ ಅಷ್ಟೇ. ಈ ಅವರು, ನಾನು ಆವಾಗಲೇ ಹೇಳಿದೆ, ಭಾಳ ದೊಡ್ಡ ಸ್ಥಾನದಲ್ಲಿ ಕೂತಿರೋರನ್ನ ನಾನು ಚಾಡಿಸೋದು ಕೇಳೋದು ನನ್ನ ಜಾಯಮಾನದಲ್ಲಿಲ್ಲ. ಅವ್ರಿಗೆ ಗೌರವಪೂರ್ವಕ ಹೇಳಿ ನಾವು ಕೆಲಸ ಮಾತ್ರ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.